ಹಾಯ್ ಎಲ್ಲೋ ವೀಕ್ಷಕರೇ, ನಿಮ್ಮ ಯಶಸ್ಗೌಡ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನೀವು ನೋಡಿದ್ಮೇಲೆ ಪೂರ್ತಿಯಾಗಿ ನಿಮ್ಮ ಕಣ್ಣು ಕೂಡ ಒದ್ದೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಂಥ ಕ್ರಿಮಿ ಕೀಟಗಳು ನಿಮ್ಮ ಜೊತೆ ಬದುಕ್ತಿರ್ತಾವ ಅಂತ ನೀವೇ ಒಂದ್ಸಲಿ ಯೋಚನೆ ಮಾಡಬೇಕು. ಹಾಗಿದ್ರೆ ನಾನು ಈ ವಿಡಿಯೋದಲ್ಲಿ ಕೆಲವು ವ್ಯಕ್ತಿಗಳ ಫೋಟೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಪ್ಲೋಡ್ ಮಾಡಿರೋಂಥ ವ್ಯಕ್ತಿಗಳ ಮುಖ ಒಂದ್ಸಲಿ ಭಾವಚಿತ್ರನ ನೋಡ್ಕೊಳ್ಳಿ. ಏನ್ ಈ ವಿಡಿಯೋದಲ್ಲಿ ಈ ಫೋಟೋ ನೋಡ್ತಿರೋ ವ್ಯಕ್ತಿಯ ಹೆಸರು ಗಂಗರಾಜು, 42 ವರ್ಷ ವಯಸ್ಸು. ಈ ಫೋಟೋದಲ್ಲಿ ನೋಡ್ತಿರೋ ಮಹಿಳೆ ಹೆಸರು ಭಾಗ್ಯಮ್ಮ ಅಂತ. ಈ ಮಹಿಳೆಯ ವಯಸ್ಸು 38 ವರ್ಷ. ಈ ಭಾಗ್ಯಮ್ಮನ ಪಕ್ಕದ ಫೋಟೋದಲ್ಲಿರೋ ಒಂದು ಮಗುನ್ ನೋಡ್ತಾ ಇದ್ದೀರಾ, ಈ ಹುಡುಗಿ ಹೆಸರು ನವ್ಯ ಅಂತ, 19 ವರ್ಷದ ಬಾಲಕಿ. ಇನ್ನ ಈ ಮದ್ವೆ ಡ್ರೆಸ್ ಅಲ್ಲಿರೋ ಈ ಹುಡುಗಿ ಹೆಸರು ಹೇಮಾವತಿ ಅಂತ, 22 ವರ್ಷ ವಯಸ್ಸು. ಈ ಭಾಗ್ಯಮ್ಮ, ನವ್ಯ, ಹೇಮಾವತಿ ಈ 3 ಜನ ಮನೆಯಲ್ಲಿ ವಿಚಿತ್ರವಾಗಿ ಕೊಲೆಯಾಗಿದ್ದಾರೆ. ಏನ್ ಈ ಫೋಟೋದಲ್ಲಿ ನೋಡ್ತಿದ್ದೀರಾ, ಗಂಗರಾಜು ಅನ್ನೋ ಈ ಮುಖ, ಈ ಕಚಡ ನನ್ನ ಮಗ, ಈ ಕಚಡ ಬೇವರ್ಸಿ ನನ್ನ ಮಗ ತನ್ನ ಸ್ವಂತ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಕ್ಕಳನ್ನ, ಕಟ್ಕೊಂಡಿರೋ ಹೆಂಡತಿನ ಕೊಲೆ ಮಾಡಿ ತನ್ನ ಮನೆಯಲ್ಲೇ ಕೊಲೆ ಮಾಡಿರುವಂತ ಬೇವರ್ಸಿ ಕಣ್ರಿ ಇವ್ನು. ನಿನ್ನೆ ಸಂಜೆ 5 ಗಂಟೆಗೆ ಜಾಲಹಳ್ಳಿ ಕ್ರಾಸ್ ಅಲ್ಲಿ ನಡೆದಿರೋ ಘಟನೆ. ಮನೆಯಲ್ಲೇ ಇದ್ದಂತ ಮಚ್ಚೆತ್ಕೊಂಡು ಅಮ್ಮನೆದ್ರು ಮಕ್ಕಳನ್ನ, ಮಕ್ಕಳೆದ್ರು ಅಮ್ಮನ್ನ ಕೊಚ್ಚಿ 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 ಕೊಲೆ ಮಾಡ್ತಾನೆ ಅಂದ್ರೆ ಇವನು ಮನುಷ್ಯರ ಜಾತಿಗೆ ಅವಮಾನ ಅಲ್ವೇನ್ರಿ? ಇಂಥ ವ್ಯಕ್ತಿಗಳನ್ನ ಜೈಲ್ಗೆ ಹಾಕಿ ಏನ್ ಮಾಡ್ತಾರ್ರಿ? ಟೈಮಿಗೆ ಊಟ, ಟೈಮಿಗೆ ಬಟ್ಟೆ ಕೊಟ್ಟು ಕೆಲಸ ಮಾಡಿದ್ರೆ ಸಂಬಳ ಕೊಟ್ಟು ಆಚೆ ಕಳಿಸ್ತೀರಾ? ನಮ್ಮ ಕಾನೂನು ವ್ಯವಸ್ಥೆ ಗಟ್ಟಿ ಇಲ್ಲ. ಕೊಡ್ರಿ ಇಂಥವ್ರನ್ನೆಲ್ಲ ಪಬ್ಲಿಕ್ ಕಲಿಸ್ತಾರೆ ಪಾಠ ಇವರಿಗೆ. ಜೈಲಲ್ಲಿ ಯಾಕೆ ಆಶ್ರಯ ಕೊಡ್ತೀರಾ ಇಂಥ ಕಚಡ ನನ್ನ ಮಕ್ಕಳಿಗೆ? ಜೈಲಲ್ಲಿ ಆಶ್ರಯ ಧಾಮ ಆಗ್ಬಿಟ್ಟಿದೆ ಜೈಲ್ ಅನ್ನೋದು ಇವ್ರಿಗೆಲ್ಲ. ಕಟ್ಕೊಂಡಿರೋ ಹೆಂಡತಿನ, ಅದ್ರ ಜೊತೆಗೆ ತಾನೇ ಹುಡ್ತಿರೋಂತ ಇಬ್ರು ಹೆಣ್ಮಕ್ಳನ್ನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಾನೆ ಅಂದ್ರೆ ಇವನು ಮನುಷ್ಯನೇನ್ರಿ ಇವನು? ಇವತ್ತು ಮಧ್ಯಾಹ್ನ ಮೇಲೆ ನಮಗೆ 5 ಗಂಟೆ ಸುಮಾರು 112ನಲ್ಲಿ ಮಾಹಿತಿ ಬಂತು. ಆ ಮಾಹಿತಿ ಪ್ರಕಾರ ಕೂಡಲೇ ಹೊಯ್ಸಳ ವೆಹಿಕಲ್ ಇಲ್ಲಿ ಬಂದು ಈ ಒಂದು ಘಟನೆ ಅಟೆಂಡ್ ಮಾಡಿದ್ದಾರೆ. ಬಂದ ಮೇಲೆ ಅವರು ನೋಡಿದ್ದಾರೆ 3 ಜನ ತಾಯಿ ಮತ್ತು ಮಗಳು, ಅವರ ಹೆಸರು ಭಾಗ್ಯ ಅಂತ, ಮಗಳು ನವ್ಯ, ಮತ್ತು ಅವರ ಸಂಬಂಧಿಕರು ಒಬ್ಬರು ಹೇಮಾವತಿ ಅಂತ 23 ವರ್ಷ. 3 ಜನ ಬಾಡಿ ಅವರು ಒಂದೇ ರೂಮ್ನಲ್ಲಿ ಶಾರ್ಪ್ ವೆಪನ್ನಿಂದ ಮರ್ಡರ್ ಆಗಿ ಅಲ್ಲಿದ್ದರು. ಗಂಗರಾಜು ಭಾಗ್ಯ ಅವ್ರದ್ದು ಹಸ್ಬೆಂಡ್, ಗಂಡ. ಸೊ 42 ವರ್ಷ, ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾನೆ. ಸೊ ಇವನು ಮರ್ಡರ್ ಮಾಡಿಬಿಟ್ಟು ಅವನೇ ಬಂದು ವೆಪನ್ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆಗಿ. ವೀಕ್ಷಕರೇ, ಆತ ಕೊಲೆಗೈದ ನಂತರ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾನು ಹತ್ಯೆ ಮಾಡಿದ್ದಂತ ಮಚ್ಚನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟು, ಸರ್ ನನ್ನ ಮನೇಲಿ ಕೊಲೆ ಮಾಡಿದೀನಿ ಅಂತ ಡೈರೆಕ್ಟ್ ಆಗಿ ಇವನೇ ಸರೆಂಡರ್ ಆಗ್ತಾನೆ. ಸರೆಂಡರ್ ಆಗಿ ಪೊಲೀಸರು ಏನ್ ನಡೀತು ಅಂತ ಮನೆ ಹತ್ರ ಬಂದಾಗ 3 ಜನ ಹೆಣ ನಡು ಮನೆಯಲ್ಲಿ ರಕ್ತ ಸಿಕ್ತವಾಗಿ ಬಿದ್ದಿರುತ್ತೆ. ನಾನು ಆ ಘಟನೆ ನಡೆದ ಒಂದು 2 ಅವರ್ ಬಿಟ್ಟು ನಾನು ಆ ಸ್ಪಾಟ್ಗೆ ಹೋಗಿ ನೋಡ್ತೀನಿ ಅವ್ರ ಮನೆಯಲ್ಲಿ. ಈ ಈ ಯಾವುದು ಈ ಜಾತ್ರೆಗಳಲ್ಲಿ ಮರಿಗಳು ಹೊಡೆದು ರೋಡಲ್ಲೆಲ್ಲ ರಕ್ತ ಯಾವ ತರ ನಿಂತಿರ್ತೋ ಆ ತರ ಮನೆ ನಡು ಮನೆಯಿಂದ ಅಡಿಗೆ ಮನೆಯವರೆಗೂ ರಕ್ತ ನಿಂತಿತ್ತು. ಇದರಲ್ಲಿ ಮತ್ತೊಂದು ದುರಂತ ಏನು ಅಂದ್ರೆ, ಈ ಭಾಗ್ಯಮ್ಮ ಅನ್ನೋರು ಬೆಳಿಗ್ಗೆ ಮಾಲೆ ಹಾಕ್ಬೇಕಾಯ್ತು, ಓಂ ಶಕ್ತಿ ಮಾಲೆ. ಈ ಓಂ ಶಕ್ತಿ ಮಾಲೆ ಹಾಕೋ ಸಲುವಾಗಿ ತನ್ನ ಅಕ್ಕನ ಮಗಳಾದಂತ ಹೇಮಾವತಿ ಅನ್ನೋರ್ನ ಕೂಡ ಭಾಗ್ಯಮ್ಮ ಅವರು ಕರ್ಸ್ಕೊಂಡಿರ್ತಾರೆ. ಬೆಳಿಗ್ಗೆ ಮಾಲೆ ಹಾಕೋ ಸಲುವಾಗಿ ಮನೆ ಕೆಲಸ ಕಾರ್ಯಗಳ ಸಂಬಂಧವಾಗಿ ಕರ್ಸ್ಕೊಂಡಿರ್ತಾರೆ. ಆದ್ರೆ ಆ ಹುಡುಗಿ ಕೂಡ ಗೊತ್ತಿರಲಿಲ್ಲ ಮಾಲೆ ಹಾಕೋದು ನಮ್ಮ ಚಿಕ್ಕಮ್ಮ ಅಲ್ಲ, ರಕ್ತದ ಮಾಲೆ ನಾನೇ ಹಾಕಿಸ್ಕೊಳ್ತೀನಿ ಅಂತ ಆ ಹುಡುಗಿಗೆ ಕನ್ಸ್ ಕೂಡ ಇರ್ಲಿಲ್ಲ. ನೋಡಿದ್ರೆ ಬೆಳಗಿನ ಜಾವ 5 ಗಂಟೆಗೆ ಕೈ ಕಾಲು ಎಲ್ಲ ಪೀಸ್ ಆಗಿ ಮನೆಯಲ್ಲಿ ಎಣವಾಗಿ ಬಿದ್ಬಿಟ್ಲು ಕಣ್ರಿ. ಅಲ್ಲಿನ ಅಕ್ಕಪಕ್ಕದ ಸ್ಥಳೀಯರು ಹೇಳೋ ಪ್ರಕಾರ ಅವ್ರ ಮನೆಯಲ್ಲಿ 1 ವಾರದಿಂದ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ನಡೀತಿತ್ತು. ಏನೇ ಜಗಳ ಇರ್ಬೋದು, ತನ್ನ ಸಂಸಾರನ ತಾನೇ ಹಾಳು ಮಾಡ್ಕೊಂಡು ತನ್ನ ಹೊಟ್ಟೆ ಹುಟ್ಟಿದಂತ ಮಗಳನ್ನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ದು, ಅದ್ರಲ್ಲೂ ತನ್ನ ಅಕ್ಕನ ಮಗಳಾದಂತ ಆ ಹುಡುಗಿನೂ ಕೊಲೆ ಮಾಡ್ತಾನೆ ಅಂದ್ರೆ ಈ ಮನುಷ್ಯ ಹೊಟ್ಟೆ ಉರಿಯಲ್ವೇನ್ರಿ? ಮಕ್ಳೆದ್ರಿಗೆ ತಾಯಿನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಿದ್ರೆ, ತಾಯಿ ಎದುರಿಗೆ ಮಗಳನ್ನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಆ ಕೊಲೆ ಮಾಡೋ ವ್ಯಕ್ತಿಗಾದ್ರೂ ಸ್ವಲ್ಪನಾದ್ರೂ ಕನಿಕರ ಬೇಡವಾ? ಇಂಥ ಕೆಟ್ಟ ಹುಳಗಳು ಸಮಾಜದಲ್ಲಿ ಬದುಕಕ್ ಯೋಗ್ಯತೆ ಇದೆಯಾ? ವೀಕ್ಷಕರೇ, ಮತ್ತೊಂದು ವಿಷಯ, ನಾನು ಆ ಸ್ಥಳಕ್ಕೆ ಹೋದಾಗ ಆಂಬುಲೆನ್ಸ್ ಬಂದಿತ್ತು. ಆ ಆಂಬುಲೆನ್ಸ್ ಅಲ್ಲಿ ಆ 3 ಜನ ಸತ್ಬಿದ್ದಂತ 3 ಜನರನ್ನ ಕೈಕಾಲ್ನ ಪೀಸ್ಗಳನ್ನ ಚೀಲದಲ್ಲಿ ತುಂಬಿ ಆಂಬುಲೆನ್ಸ್ಗೆ ಲೋಡ್ ಮಾಡ್ತಾ ಇದ್ರು. ಮನುಷ್ಯನ್ಗೆ ಇಷ್ಟನಾ ಬೆಲೆ ಇರೋದು? ಕುರಿ ಕೋಳಿಗಳು ಕೊಯ್ಯೋ ರೀತಿ ಕೊಯ್ತಾರೆ ಮನುಷ್ಯರು ಅಂದ್ರೆ ಯಾವ ಲೆವೆಲ್ಗೆ ಕಟ್ಕರಾಗಿರ್ಬೇಕು ಮನುಷ್ಯರು? ಇಂಥ ಕ್ರೂರಿಗಳನ್ನ ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡಬಾರ್ದು. ಇದನ್ನ ಸಮಾಜದಲ್ಲಿ ಸೆಂಟ್ರ್ ನಿಲ್ಸಿ ಇಡೀ ನಮ್ಮ ಪಬ್ಲಿಕ್ ಇದಕ್ಕೊಂದು ನ್ಯಾಯ ಕೊಡ್ಬೇಕು. ಆ ಸ್ಮಿತಾ ಅನ್ನೋ ಹುಡುಗಿನ ಈ ಅಪ್ಪ ಚಿಕ್ಕ ಮಗು ಆಗಿದ್ದಾಗ ಆಡ್ಸಿ ಬೆಳೆಸಿ ಲಾಲನೆ ಪೋಲನೆ ಪೋಷಣೆ ಮಾಡಿರ್ತಾನೆ ಅಂತ ತನ್ನ ಮಗಳನ್ನ, ತನ್ನ ಕೈಯಲ್ಲಿ ಅಂಗೈಯಲ್ಲಿ ಬೆಳೆದಂತ ಮಗಳನ್ನ ಇವನೇ ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಾನೆ ಅಂದ್ರೆ ಥೂ ಇವನ್ ಜನ್ಮಕ್ಕೆ.
ಪಾಪ ಆ ಮಗು ಅಪ್ಪ ನನ್ನ ಬಿಟ್ಬಿಡು, ಅಪ್ಪ ನನ್ನ ಬಿಟ್ಬಿಡು ಅಂತ ಎಷ್ಟು ಸಲಿ ಕೂಗಿರುತ್ತೋ. ನಮ್ಗೆ ಒಂದ್ಸಲಿ ಇದನ್ನ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಅಂತ ಕ್ರೂರಿಗೆ ನೆನ್ಪಾಗ್ಲಿಲ್ವಾ? ಇದನ್ನ ನೆನ್ಸ್ಕೊಂಡು ನಮ್ಮನೆ ಮಕ್ಕಳನ್ನ ಎತ್ಕೊಂಡು ಮುದ್ದಾಡ್ತಾ ಇದ್ರೆ ಅಂತ ರಕ್ತ ಪಿಪಾಸುರರೇ ನೆನ್ಪುಗ್ ಬರ್ತಾರೆ. ಈತನ್ಗೆ ಸಾಕಕ್ ಯೋಗ್ತಾ ಇಲ್ಲ ಅಂತಿದ್ರೆ ಆ ಹುಡುಗಿನ ರೋಡಲ್ಲಿ ಬಿಟ್ಟಿದ್ರೆ ಎಲ್ಲರೂ ಭಿಕ್ಷೆ ಬೇಡ್ಕೊಂಡವರು ಜೀವನ ಮಾಡಿರೋದು. ಸಾರಿ ವೀಕ್ಷಕರೇ, ಇಂಥ ಕ್ರೂರ ಘಟನೆ ನಾನು ನಿಮ್ಗೆ ಹೇಳಲೇಬೇಕು ಅನ್ನಿಸ್ತು, ಹೇಳಿದ್ದೀನಿ. ನಿಮ್ಮ ಅಕ್ಕಪಕ್ಕದ ಮನೆಗೆ ಇಂಥ ರಕ್ತ ಪಿಪಾಸುರರು ಇದ್ರೆ ದಯವಿಟ್ಟು ನಿಮ್ಮ ಬೂಟಲ್ಲಿ ಹೊಡೆದು ಬುದ್ಧಿ ಹೇಳಿ. ಈ ಘಟನೆ ನೋಡ್ಕೊಂಬಂದು ತುಂಬಾ ಬೇಜಾರಾಗಿ ನಾನು ಸ್ವಲ್ಪ ಹೊರಟಾಗೆ ಮಾತಾಡಿರ್ಬೋದು. ನನ್ನ ಮಾತುಗಳು ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಾರಿ ವೀಕ್ಷಕರೇ, ನನ್ನ ಧ್ವನಿ ಏನಾದ್ರು ಏರು ಧ್ವನಿ ಆಗಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.